ಹಲೋ ಎಲ್ರಿಗೂ ನಮಸ್ಕಾರ. ಭಾರತ ವರ್ಸಸ್ ಇಂಗ್ಲೆಂಡ್ T20 ಸರಣಿಗೆ ಭಾರತದ ಸ್ಕ್ವಾಡನ್ನು ಬಿಟ್ಟಿದ್ದಾರೆ. ಸೊ ಭಾರತದ ಸ್ಕ್ವಾಡ್ ಇಂಗ್ಲೆಂಡ್ ಸೀರೀಸ್ T20 ಸರಣಿಗೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಪಟ ಅಂತ ಶುರು ಮಾಡೋಣ. ಇಂಗ್ಲೆಂಡ್ ಟೂರ್ ಆಫ್ ಇಂಡಿಯಾ T20 ಸೀರೀಸ್ಗೆ ಭಾರತದ ಸ್ಕ್ವಾಡನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ದರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ರಿಂಕು ಸಿಂಗ್, ಹಾಗೆಯೇ ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಅಕ್ಷರ್ ಪಟೇಲ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಇದು, ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರಿದ್ದರೂ ಕೂಡ ವೈಸ್ ಕ್ಯಾಪ್ಟನ್ಸಿಯನ್ನು ಅಕ್ಷರ್ ಪಟೇಲ್ಗೆ ವಹಿಸಿದ್ದಾರೆ. ಸೊ ಒಂದು ಇಂಟ್ರೆಸ್ಟಿಂಗ್ ಮೂವ್ ಬಂದಿದೆ ಸೊ ಈ ಸೀರೀಸ್ನಲ್ಲಿ. ಅದಾದ ಬಳಿಕ ಹರ್ಷಿತ್ ರಾಣಾ ಇದ್ದಾರೆ, ಹರ್ಷ್ದೀಪ್ ಸಿಂಗ್, ಮೊಹಮ್ಮದ್ ಶಮಿ ರಿಟರ್ನ್ ಆಗಿದ್ದಾರೆ. ಇದು ಖುಷಿ ವಿಚಾರ ಭಾರತ ತಂಡಕ್ಕೆ, ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಗೆ ಇವರು ಬೇಕಾಗುತ್ತಾರೆ. ಒಂದು ಪ್ರಮುಖ ಅಸ್ತ್ರ ಅಂತಲೇ ಹೇಳ್ಬೋದು ಭಾರತ ತಂಡದ ಬೌಲಿಂಗ್ಗೆ. ಸೊ ಈ ಸೀರೀಸಿಂದನೇ ಮೊಹಮ್ಮದ್ ಶಮಿ ಲಯಕ್ಕೆ ಮರಳಿದರೆ ಸಖತ್ತಾಗಿರುತ್ತೆ. ODI ಸೀರೀಸ್ ಕೂಡ ಇದೆ. ಅದಾದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಬರೋದ್ರಿಂದ ಇವರು ಫಾರ್ಮಿಗೆ ಬಂದರೆ ಉತ್ತಮ ಆಗುತ್ತೆ. ಅದಾದ ಬಳಿಕ ವರುಣ್ ಚಕ್ರವರ್ತಿ, ರವಿ ಬಿಷ್ಣೋಯ್, ವಾಷಿಂಗ್ಟನ್ ಸುಂದರ್, ಹಾಗೆಯೇ ಧ್ರುವ್ ಜುರೇಲ್ ಇದ್ದಾರೆ. ಸೊ ಅಕ್ಷರ್ ಪಟೇಲ್ ಅವ್ರಿಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಈ ಸ್ಕ್ವಾಡ್ ಸೆಲೆಕ್ಷನ್ನಲ್ಲಿ. ಮೊಹಮ್ಮದ್ ಶಮಿ ರಿಟರ್ನ್ ಆಗಿದ್ದಾರೆ. ಸೊ ಇದು ಸ್ಕ್ವಾಡು. ಇನ್ನು ODI ಸ್ಕ್ವಾಡ್ ಬಿಟ್ಟಿಲ್ಲ. ಮೋಸ್ಟ್ಲಿ ODI ಸ್ಕ್ವಾಡ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಸೇಮ್ ಬಿಡ್ಬೋದು ಅಂತ ಅನಿಸುತ್ತೆ. ಈಗ ಒಂದೇ ಸ್ಕ್ವಾಡ್ ಬಿಟ್ಟಿರೋದನ್ನು ನೋಡ್ತಾ ಇದ್ದರೆ ಸೊ ಹಾಗೆ ಅನಿಸ್ತಾ ಇದೆ, ನೋಡಬೇಕು. ಸೊ ಎರಡು ಸೇಮ್ ಸ್ಕ್ವಾಡ್ ಬಿಟ್ಟರು ಆಶ್ಚರ್ಯ ಇಲ್ಲ, ನೋಡೋಣ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.